ದಾವಣಗೆರೆ ನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಲೇಔಟ್ಗಳಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸುವ ಉದ್ದೇಶದಿಂದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವ ಎಸ್ ಮಲ್ಲಿಕಾರ್ಜುನ್ ಹೇಳಿದರು. ದಾವಣಗೆರೆ ನಗರದ 44ನೇ ವಾರ್ಡ್ ವ್ಯಾಪ್ತಿಯ ಮಹಾಲಕ್ಷ್ಮಿ ಬಡಾವಣೆ ಹಾಗೂ ಪೈಲ್ವಾನ್ ಚನ್ನಬಸಪ್ಪ ಬಡಾವಣೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ರಾಜ್ಯ ಸರ್ಕಾರವು ಮಹಾನಗರ ಪಾಲಿಕೆ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗಾಗಿ 8.20 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ. ಮುಖ್ಯಮಂತ್ರಿಗಳ ಮೂಲ ಸೌಕರ್ಯ ಅಭಿವೃದ್ಧಿ ಯೋಜನೆಯಡಿ ಪೈಲ್ವಾನ್ ಚನ್ನಬಸಪ್ಪ ಬಡಾವಣೆಯ ಮುಖ್ಯ ರಸ್ತೆಯ ಡಾಂಬರೀಕರಣ ಕಾಮಗಾರಿಗೆ ಭೂಮಿ ಪೂಜೆ ಮಾಡಲಾಗಿದೆ. ಜೊತೆಗೆ ಪಾಲಿಕೆ ಸಾಮಾನ್ಯ ನಿಧಿ ಯೋಜನೆಯಡಿ ಪಿಬಿ ರಸ್ತೆಯಿಂದ ರಶ್ಮಿ ಹಾಸ್ಟೆಲ್ ಮುಖಾಂತರ ವಸಂತ ನಿಲಯದವರೆಗೆ ಡಾಂಬರೀಕರಣ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲಾಗಿದೆ. ಅದೇ ರೀತಿ ಎಸ್ಎಫ್ಸಿ ಮುಕ್ತ ನಿಧಿ ಹಾಗೂ ಪಾಲಿಕೆ ಸಾಮಾನ್ಯ ನಿಧಿ ಯೋಜನೆಗಳಡಿ ಮಹಾಲಕ್ಷ್ಮಿ ಬಡಾವಣೆಯ ಮುಖ್ಯ ರಸ್ತೆಯಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು. ಲೇಔಟ್ ಹೊಸ ಲೇಔಟ್ಗಳಲ್ಲಿ ಮೂಲ ಸೌಕರ್ಯಗಳು ಏನು ಅಭಿವೃದ್ಧಿ ಮಾಡಬೇಕು ಅದ್ರ ಬಗ್ಗೆ ಇವತ್ತು ಎಲ್ಲ ಗುದ್ದಲಿ ಪೂಜೆ ಮತ್ತು ಕೆಲಸಗಳ ಪ್ರಾರಂಭವನ್ನು ಮಾಡಿಸ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಒಂದು 4-5 ಕೋಟಿ ರೂಪಾಯಿ ಅಂದಾಜಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಪ್ರಾರಂಭ ಆಗ್ತದೆ. ರಸ್ತೆ ಒಂದು ಉದ್ಘಾಟನೆ ಭಾಳ ದಿವಸದಿಂದ ಇತ್ತು. 2 ರೋಡ್, ಮೇನ್ ರೋಡು, ದೇವಸ್ಥಾನ ಮತ್ತು ಈಗ ಬೇರೆ ಬೇರೆ ವಿವಿಧ ರೋಡ್ಗಳು ಅಭಿವೃದ್ಧಿ ತೆಗೆದುಕೊಳ್ಬೇಕು ಅಂತ ಭಾಳ ದಿವಸಗಳಿಂದ ಈ ಭಾಗದ ನಿವೇಶನದಾರರು ಎಲ್ಲರೂ ಹೇಳ್ತಾಯಿದ್ರು. ಮತ್ತು ಮನೆಗಳು ಹೊಸ್ದಾಗಿ ಕಟ್ಟಿದಾರಲ್ಲ, ಅದಕ್ಕೆ ಆ ಭಾಗಕ್ಕೆಲ್ಲವೂ ಈಗೆಲ್ಲ ಪ್ಲ್ಯಾನ್ ಮಾಡಿಸ್ಬಿಟ್ಟು ಒಂದೊಂದು ರೋಡ್ಗಳು ತಗೊಂತದೆ. ಈಗ ರಸ್ತೆದು ಈಗ ತಗೊಳಕ್ಕೇಳಿ ಒಂದು 4-5 ಕೋಟಿ ಅಂದಾಜಿನಲ್ಲಿ, ಮತ್ತು ಅಂಡರ್ಗ್ರೌಂಡ್ ಡ್ರೈನೇಜ್ಗಳು ಆಗಬೇಕು. ಅದೊಂದು ತಗೊಂಡ್ರೆ ಹೆಚ್ಚು ಕಡಿಮೆ ಒಂದು 8-10 ಕೋಟಿ ರೂಪಾಯಿ ವರ್ಕ್ ಆಗುತ್ತೆ. ಹೊಸ ಲೇಔಟ್ಗಳಲ್ಲಿ ಮೂಲ ಸೌಕರ್ಯಗಳು ಏನು ಅಭಿವೃದ್ಧಿ ಮಾಡಬೇಕು ಅದ್ರ ಬಗ್ಗೆ ಇವತ್ತು ಎಲ್ಲ ಗುದ್ದಲಿ ಪೂಜೆ ಮತ್ತು ಕೆಲಸಗಳ ಪ್ರಾರಂಭವನ್ನು ಮಾಡಿಸ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಒಂದು 4-5 ಕೋಟಿ ರೂಪಾಯಿ ಅಂದಾಜಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಪ್ರಾರಂಭ ಆಗ್ತದೆ. ರಸ್ತೆ ಒಂದು ಉದ್ಘಾಟನೆ ಭಾಳ ದಿವಸದಿಂದ ಇತ್ತು. 2 ರೋಡ್, ಮೇನ್ ರೋಡು, ದೇವಸ್ಥಾನ ಮತ್ತು ಈಗ ಬೇರೆ ಬೇರೆ ವಿವಿಧ ರೋಡ್ಗಳು ಅಭಿವೃದ್ಧಿ ತೆಗೆದುಕೊಳ್ಬೇಕು ಅಂತ ಭಾಳ ದಿವಸಗಳಿಂದ ಈ ಭಾಗದ ನಿವೇಶನದಾರರು ಎಲ್ಲರೂ ಹೇಳ್ತಾಯಿದ್ರು. ಮತ್ತು ಮನೆಗಳು ಹೊಸ್ದಾಗಿ ಕಟ್ಟಿದಾರಲ್ಲ, ಅದಕ್ಕೆ ಆ ಭಾಗಕ್ಕೆಲ್ಲವೂ ಈಗೆಲ್ಲ ಪ್ಲ್ಯಾನ್ ಮಾಡಿಸ್ಬಿಟ್ಟು ಒಂದೊಂದು ರೋಡ್ಗಳು ತಗೊಂತದೆ. ಈಗ ರಸ್ತೆದು ಈಗ ತಗೊಳಕ್ಕೇಳಿ ಒಂದು 4-5 ಕೋಟಿ ಅಂದಾಜಿನಲ್ಲಿ, ಮತ್ತು ಅಂಡರ್ಗ್ರೌಂಡ್ ಡ್ರೈನೇಜ್ಗಳು ಆಗಬೇಕು. ಅದೊಂದು ತಗೊಂಡ್ರೆ ಹೆಚ್ಚು ಕಡಿಮೆ ಒಂದು 8-10 ಕೋಟಿ ರೂಪಾಯಿ ವರ್ಕ್ ಆಗುತ್ತೆ.